ಅಲ್ಲಿ ಸ್ಟೋನ್ಗಳಿದಾವೆ, ಅದು ತಗೋಗಿ ಹಡ ಮಡಗಿದ್ರದು ಅದು ವೇಸ್ಟ್ ಆಗುತ್ತೆ ಬೇಡ ಅಂತ ಹೇಳಿದ್ರು ಅಷ್ಟು ಸ್ಟೋನ್ ಮಾಡಿಸ್ಕೊಂಡವಳೆ. ಅಷ್ಟೇ, ಇದು ಚಿನ್ನ ತರ ಕಾಣಿಸಲ್ಲ ಅಂದ್ಬಿಟ್ಟು ನಾವು ಅವನ್ ಹೆಲ್ಪ್ ಮಾಡಿರ್ಲಿಲ್ಲ ಅಂತಂದ್ರೆ ನಾನು ಇದನ್ನ ಮಾಡಿಸ್ಕೊಳಕ್ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಇದನ್ನ ಮಾಡಿಸ್ಕೊಳಕ್ಕೆ ಹೆಲ್ಪ್ ಮಾಡೋದಕ್ಕೆ. ಇದನ್ನ ನಾನು ಹಾಕೋಬಹುದು, ನಮ್ಮ ತಮ್ಮನೂ ಹಾಕೋಬಹುದು, ನಮ್ಮ ಅಪ್ಪನೂ ಹಾಕೋಬಹುದು. ಈಗ ರೀಸೆಂಟ್ ಆಗಿ ನಮ್ಮ ಅಕ್ಕನೂ ಹಾಕೊಂಡಿದ್ಲು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ರಶಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮ್ಗೋಸ್ಕರ ನಂದು ಒಂದು ಏನು ಎಲ್ಲರದು ಡ್ರೀಮ್, ಹೆಣ್ಮಕ್ಳದ್ದು ಎಲ್ಲರದು ಡ್ರೀಮ್ ಗೋಲ್ಡ್ ಗೋಲ್ಡ್ ಗೋಲ್ಡ್. ಸೊ ಇವತ್ತು ನನ್ನ ಗೋಲ್ಡ್ ಕಲೆಕ್ಷನ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ನಮ್ಮ ಅಕ್ಕನೂ ಕೂರಿಸ್ಕೊಂಡು ಇಟ್ಕೊಂಡಿದ್ದೀನಿ, ಬಾರೆ ಫೋನ್ ಇಟ್ಕೊಬಾ. ಸೊ ಅವಳದು ಬರುತ್ತೆ ಗೈಸ್ ಗೋಲ್ಡ್ ಕಲೆಕ್ಷನ್ ವಿಡಿಯೋ. ಇದೇ ಅಂದರೆ ಕಂಟಿನ್ಯೂಸ್ಲಿ ವ್ಲಾಗ್ ಇರುತ್ತೆ. ಸೊ ನಂದು ಫಸ್ಟ್ ತೋರಿಸ್ಬಿಡೋಣ, ಆಮೇಲೆ ಅವಳದು ತೋರಿಸೋಣ ಅಂತ ಅಂದ್ಕೊಂಡು. ಓನ್ಲಿ ಬಿಕಾಸ್ ಯಾವುದೋ ಮದುವೆ ಇತ್ತು, ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ತರಿಸ್ಕೊಂಡಿದ್ವಿ. ಎಲ್ಲ ಬ್ಯಾಂಕಲ್ಲಿರುತ್ತೆ, ಸೊ ಸೇಫರ್ ಸೈಡ್ಗೆ. ಮನೇಲಿ ಇಟ್ಕೊಂಡ್ರೆ ನಿಮಗೆ ಗೊತ್ತಲ್ಲ, ಟೆನ್ಷನ್ ಇರುತ್ತೆ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ, ಮನೆ ಒಂದು ಖಾಲಿ ಇರುತ್ತೆ. ಸೊ ಹಂಗಾಗಿ ಮನೇಲಿ ಯಾರೂ ಇರಲ್ಲ ಅಲ್ಲ, ಸೊ ಹಂಗಾಗಿ ಎಲ್ಲ ಬ್ಯಾಂಕಲ್ಲಿರುತ್ತೆ, ಲಾಕರಲ್ಲಿ. ಸೊ ಇವಾಗ ಮದುವೆ ಇದೆ ಅಂತ ಅಂದ್ಬಿಟ್ಟು ಎಲ್ಲ ತಂದಿದ್ವಲ್ಲ, ಸೊ ಹಂಗೆ ಒಂದು ಗೋಲ್ಡ್ ಕಲೆಕ್ಷನ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗೆ ತೋರಿಸೋಣ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಶೆಕೆ ಆಗ್ತೈತೆ ಕಣ, ಚೆನ್ನಾಗಿ ಹೋಗ್ಲಿ. ಗೋಲ್ಡ್ ಒಂದೊಂದಂಗೆ ತೋರಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ನಾನು ಸ್ಟಾರ್ಟಿಂಗ್ ಮಾಡಿಸ್ಕೊಂಡಿದ್ದು ಯಾವುದು ಅಂತ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಅಂದರೆ ನಾನು ಮಾಡಿಸ್ಕೊಂಡಿದ್ದಲ್ಲ, ನಂದೇ ದುಡ್ಡು, ಬಟ್ ಅಮ್ಮ ಮಾಡಿಸಿದ್ದು. ನನಗೆ ಅಷ್ಟೊಂದು ಗೋಲ್ಡ್ ಅಂದರೆ ಇಷ್ಟ ಇರಲಿಲ್ಲ. ಸೊ ಅಕ್ಕನ ಕೇಳ್ಬೋದು, ಅಮ್ಮನ ಕೇಳ್ಬೋದು ನೀವು. ನನಗೆ ಅಷ್ಟೊಂದು ಗೋಲ್ಡ್ ಅಂದರೆ ಇಷ್ಟ ಇರಲಿಲ್ಲ. ಅಮ್ಮ ಬೈದು ಗೋಲ್ಡ್ ಮಾಡಿಸ್ಕೊ, ಅದು ಸೇಫ್ ಇರುತ್ತೆ, ಗೋಲ್ಡ್ ಮಾಡಿಸ್ಕೊ, ದುಡ್ಡು ವೇಸ್ಟ್ ಮಾಡ್ತೀಯಾ, ಹಂಗೆ ಹಿಂಗೆ ಅಂತ ಅಂದರೆ ಬರೀ ಬಟ್ಟೆಗೆ ಅದಕ್ಕೆ ಇದಕ್ಕೆ ವೇಸ್ಟ್ ಮಾಡ್ತೀಯಾ, ಗೋಲ್ಡ್ ಮಾಡಿಸ್ಕೊ ಅಂತ ಅಂದ್ಬಿಟ್ಟು ಅವರೇ ಗೋಲ್ಡೆಲ್ಲ ಮಾಡಿಸಿ ಇಟ್ಟಿರೋದು. ಸೊ ನಾನು ನನಗೆ ಇಷ್ಟ ಒಂದೇ ಮಾಡಿಸ್ಕೊಂಡಿರೋದು ಗೈಸ್. ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವುದು ಅಂತ ಅಂದ್ಬಿಟ್ಟು. ಸೊ ಇವಾಗ ಅವರು ಮಾಡಿಸಿರೋದನ್ನ ತೋರಿಸ್ತೀನಿ. ಬಟ್ ಅಂದರೆ ಅವ್ರ ಅಮೌಂಟ್ ಅಲ್ಲ, ನನ್ನದೇ ಅಮೌಂಟು ಗೈಸ್. ಸೆಲೆಕ್ಟ್ ಅಮ್ಮಂದು ಸೆಲೆಕ್ಷನ್ ಅವ್ರದ್ದು, ಏನೇನು ಮಾಡಿಸಿದ್ದಾರೆ ಅದೆಲ್ಲ ಅವ್ರದ್ದು. ಸೊ ಫಸ್ಟ್ಲಿ ಅಂದರೆ ಯಾವುದೋ ಒಂದು ಚಿಕ್ಕದು ಏನೋ ಡಿಂಗ್ ಡಾಂಗೇನೆ ಕಿವಿಗೆ ಮಾಡಿಸಿದ್ದು. ಅವಳಿಗೆ ನನಗೆ ಇಬ್ರಿಗೂ ಒಟ್ಟಿಗೆ ಮಾಡಿಸಿದ್ರು. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಮೇ ಬಿ ಅಮ್ಮನೇ ಹಾಕ್ಕೊಂಡಿದ್ದಾರೆ ಇವಾಗ ಪ್ರೆಸೆಂಟ್. ಅದನ್ನು ನಾನು ಹಾಕ್ಕೊಳ್ಳಲ್ಲ, ಸುಮ್ಮನೆ ಇಟ್ಟಿರ್ತೀಯ ಅಂತ ಅಂದ್ಬಿಟ್ಟು ಅವರೇ ಯೂಸ್ ಮಾಡ್ತಿದ್ದಾರೆ. ಸೊ ಅದಿಲ್ಲ ಇವಾಗ. ಅಮ್ಮ ಯಾವಾಗಲಾದರೂ ವಿಡಿಯೋದಲ್ಲಿ ಬಂದರೆ ಅಮ್ಮನ ಕಿವಿಲಿರುತ್ತೆ, ಆ ಬ್ಲಾಗಲ್ಲಿ ನೋಡ್ಕೊಳ್ಳಿ. ಸೊ ಇವಾಗ ಸೆಕೆಂಡ್ ಒನ್ ನನ್ನ ಚೈನ್. ಇದು ತೋರಿಸೆ ಹತ್ರ ಬಾ. ಸೊ ಈ ಚೈನು, ಇದನ್ನು ಅದು ಸರ್ತಿ ಯೂಸ್ ಮಾಡಿದ್ದೀನಿ, ನನಗಂತೂ ಗೊತ್ತಿಲ್ಲ. ಎವ್ರಿ ಮ್ಯಾರೇಜ್ಗೂ ಇದನ್ನೇ ಹಾಕ್ಕೊತಾ ಇರ್ತೀನಿ ನಾನು. ಈ ಚೈನು ಎಷ್ಟು ಗ್ರಾಮ್ಸ್ ಇದೆ? 12. ಇದನ್ನು ಸೇರಿಸಿ 13 ಗ್ರಾಮ್ಸ್ ಇದೆ ಗೈಸ್. ಇದು 1 ಗ್ರಾಮ್ ಇದೆ, ಇದು ಚೈನು 12 ಗ್ರಾಮ್ ಇದೆ. ಟೋಟಲ್ 13 ಗ್ರಾಮ್ ಇದೆ. ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ಯೂಸ್ ಮಾಡಿರ್ತೀನಿ ಈ ಚೈನ್ನ. ಸೊ ಈಗಿನ ಪ್ರೈಸಲ್ಲಿ ಎಷ್ಟು ಅಂತ ಮಾಡ್ಸೋಕ್ಕಾಗುತ್ತೆ. ಆವಾಗ ಎಷ್ಟಿಗಿತ್ತ ಇದ್ರದ್ದು ಪ್ರೈಸು? 4,000. ಸೊ ಗ್ರಾಮಿಗೆ 4,000 ಇದ್ದಿದ್ದಾಗ ಇದನ್ನು ಮಾಡಿಸಿದ್ದು. ಸೊ 13 ಗ್ರಾಮ್ಸ್ ಅಂದರೆ ನೀವೇ ಕೌಂಟ್ ಮಾಡ್ಕೊಳ್ಳಿ ಎಷ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಒಂದು ಆಮೇಲೆ ಇಂದ ಫೋಟೋ ತೆಗೆದು ಸೈಡಲ್ಲಿ ಹಾಕೋದು. ಇದು ನೆಕ್ಸ್ಟ್ ತೋರಿಸೋಣ. ನೆಕ್ಸ್ಟ್ ನಾನು ಅದು ಚೈನ್ ಅದಾದ್ಮೇಲೆ ನೆಕ್ಸ್ಟ್ ಈ ರಿಂಗಳನ್ನೇ ಮಾಡಿಸಿದ್ದು ಗೈಸ್. ಫಸ್ಟ್ ಇದು ಮಾಡಿಸಿದಾಗ್ಲೂ 4.5 ಐ ಥಿಂಕ್ ಇತ್ತಿತ್ತು. ಐ ಥಿಂಕ್ ನೀವು ಎಲ್ಲದ್ದು ನೋಡಿರ್ತೀರ. ಮೇ ಬಿ ನನ್ನ ವ್ಲಾಗ್ ಇದರಲ್ಲೂ ಹಾಕ್ಕೊಂಡಿರ್ತೀನಿ. ಐ ಥಿಂಕ್ ಇದೊಂದು. ಆ್ಯಂಡ್ ಈ ರಿಂಗ್ ಒಂದು. ಎಲ್ಲ ಆಲ್ಮೋಸ್ಟ್ ಇದು 5 ಗ್ರಾಮ್ಸ್ ಇದೆ ಗೈಸ್. ಎಲ್ಲ 5 ಗ್ರಾಮ್ಸ್ ಇದೆ. ನಾನು ತುಂಬ ಇಷ್ಟಪಟ್ಟು ಮಮ್ಮಿಗೆ ಹೇಳಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡಿಸ್ಕೊಂಡಿದ್ದು. ಅವ್ರು ಬೈತಿದ್ರು ಅಂತ ಅಂದ್ಕೊಂಡು ಮಾಡಿಸ್ಕೊಂಡಿದ್ದು ಗೈಸ್. ಓಕೆ ಮಾಡಿಸಿ ಅಂತ ಅಂದ್ಬಿಟ್ಟು. ಸೊ ಇದೊಂದು ಪ್ಲೈನ್ ಇದೆ, ಮೇಲ್ಗಡೆ ರಶ್ಮಿ ಅಂತ ನೇಮ್ ಇದೆ ಗೈಸ್.
ಇದೊಂದು ಕಾಣಿಸಲ್ಲ, ಬಟ್ ಈ ಡಿಸೈನ್ ನೋಡ್ಕೊಳ್ಳಿ. ಇದು 5 ಗ್ರಾಮ್ಸ್ ಮೇಲೆ 100 ಮಿಲಿ ಐ ಥಿಂಕ್ ಇದೆ. ಇದು 5 ಗ್ರಾಮ್ಸ್ ಅಂದರೆ ರೂಬಿ ಇದೆ ಐ ಥಿಂಕ್. ನೀವೆಲ್ಲ ನೋಡಿರ್ತೀರ ಆಲ್ಮೋಸ್ಟ್ ನನ್ನ ಫೋಟೋಸಲ್ಲೆಲ್ಲ. ಸೆಕೆ ಆಗ್ತೈತೆ. ಸೊ ಇದಿಷ್ಟು ಮೂವಿಂಗು ಮತ್ತು ಅದೊಂದು ಚೈನು. ಆ್ಯಂಡ್ ನೆಕ್ಸ್ಟ್ ಒನ್ ನಾನು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಂಥ ನೆಕ್ಲೆಸ್ ಆ್ಯಂಡ್ ಜುಮ್ಕಾ ಇದು, ಮತ್ತು ಪೇರ್ ಇದೊಂದು. ಒಂದು ನಿಮಿಷ ಇದೊಂದು ತೋರಿಸ್ಬಿಡ್ತೀನಿ ನಿಮಗೆ. ಇದೊಂದು ಮಾಟಿ ಗೈಸ್. ಈ ಮೂರನ್ನೂ ನಾನು ಒಟ್ಟಿಗೆ ಮಾಡಿಸ್ಕೊಂಡಿದ್ದು. ಏತಕ್ಕೆ ಅಂತಂದರೆ ನನ್ನ ಹತ್ರ ಅಮೌಂಟ್ ಇತ್ತು, ಬ್ಯಾಂಕಲ್ಲಿ ಒಂದಷ್ಟು ಅಮೌಂಟ್ ಇತ್ತು ಆಯಿತಾ. ಅವಾಗ ಸುಮ್ಮನೆ ಏನಕ್ಕೆ ಅಮೌಂಟ್ ಇಟ್ಕೊಂಡಿರೋದು, ಅಟ್ಲೀಸ್ಟ್ ಗೋಲ್ಡ್ನಾದರೂ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ನನ್ನ ಹತ್ರ ಇದಿಷ್ಟು ಮೂರನ್ನೂ ಮಾಡಿಸೋವಷ್ಟು ಅಮೌಂಟ್ ಇರಲಿಲ್ಲ ಗೈಸ್. ಸೊ ನನ್ನ ಫ್ರೆಂಡ್ ಹತ್ರ ಈ ಥರ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾದ್ಮೇಲೆ ನನ್ನ ಹತ್ರ ಒಂದು 2 ಲ್ಯಾಕ್ ಸಮಥಿಂಗ್ ಏನೋ ಇತ್ತು. ಇನ್ನು ಮಿಕ್ಕಿದ್ದು ಇದು ಓವರ್ ಆಲ್ ಮಾಡಿಸೋದಕ್ಕೆ 3 ಲ್ಯಾಕ್ ಆಯಿತು. 3 ಲ್ಯಾಕ್ಗೆ ಇನ್ನೂ 10,000 ಏನೋ ಕಡಿಮೆ ಬಿತ್ತು ನಮಗೆ. ಒಟ್ನಲ್ಲಿ 3 ಲ್ಯಾಕ್ ಅಂತ ಅಂದ್ಕೊಳ್ಳಿ. ಅವಾಗಿನ ಪ್ರೈಸ್ ಗೋಲ್ಡ್ 1 ಗ್ರಾಮಿಗೆ ಐ ಥಿಂಕ್ 5,700-600 ಅಷ್ಟೇ ಇದ್ದಿದ್ದು. ಸೊ ಅಷ್ಟಿದ್ದಾಗ ಮಾಡಿಸ್ಕೊಂಡಿದ್ದಂಥ ಈ ಮೂರು ಒಟ್ಟಿಗೆ ಮಾಡಿಸ್ಕೊಂಡಿದ್ದು ಟೋಟಲ್ 43 ಗ್ರಾಮ್ಸ್ ಇದೆ ಗೈಸ್. ಇದು ಈ ಮೂರುದು. ಜುಮ್ಕಾ ಬಂದು 10 ಗ್ರಾಮ್ಸ್ ಇದೆ. ಇದು ಜುಮ್ಕಾ 10 ಗ್ರಾಮ್ಸ್, ಇದು 20 ಗ್ರಾಮ್ಸ್. ಇದು ಓಪನ್ ಮಾಡಿ ತೋರಿಸ್ಕೊಟ್ಬಿಡ್ತೀನಿ ನಿಮ್ಗೆ. ಇದು 20 ಗ್ರಾಮ್ಸ್ ಇದೆ ಗೈಸ್. ಶೆಕೆ ಆಗ್ತೈತೆ ನಿಮಗೆ. ಇದು ಹಾಕೊಂಡ್ರೆ ಈ ಥರ ಕಾಣುತ್ತೆ. ಯಾವುದಾದ್ರೂ ರೀಲಲ್ಲಿ ಐ ಥಿಂಕ್ ನಂದು ಓಲ್ಡ್ದೊಂದು ರೀಲ್ ಇದೆ, ಅದ್ರಲ್ಲಿ ನೋಡ್ಕೊಂಡ್ರೆ ತಗಿ ನೀನೇ ತಾನೇ ಹಾಕಿರೋದು. ಸೊ ಇದು 20 ಗ್ರಾಮ್ಸ್ ಇದೆ ಗೈಸ್. ಸೊ ಇದೊಂದು ಅಂಡ್ ಇದೊಂದು ಜುಮ್ಕಾ ತೋರಿಸಿ ಹತ್ರದಲ್ಲಿ ಕ್ಲೋಸಪ್ಪಲ್ಲಿ. ಇದೊಂದು 10 ಗ್ರಾಮ್ಸ್ ಇದೆ. ಈ ಗುಡ್ಡನಲ್ಲಿ ಕಳಿಸಿ. ನೆಕ್ಸ್ಟ್ ಇದು ಮಾಟಿ. ಒಂದು ನಿಮಿಷ. ಸೊ ಹೋಲ್ ಸೆಟ್ ಮಾಡಿಸಿದಿತ್ತು ಇದು, ಅಂದರೆ 3 ಲೇಯರ್ ಬರುತ್ತೆ. ಇದು 13 ಗ್ರಾಮ್ಸ್ ಇದೆ. ಸೇಮ್ 13 ಗ್ರಾಮ್ಸ್. ಅದ್ರೊಳಗಡೆನೆ ಹಾಕು, ಇದ್ರೊಳಗಡೆನೆ ಅಂದರೆ ಆಗಲ್ಲ. ಹಂಗೆ ಮಡಿಗೆ ನಾನು ಹಿಂಗೆ ಹಿಡಿತೀನಿ ಅಲ್ಲಿ. ಏನಿಲ್ಲ ಅಲ್ಲಿ ಹಾಕು. ಸೊ ಇದು ಮೂರು ಒಟ್ಟಿಗೆನೆ ಮಾಡಿಸ್ಕೊಂಡಿದ್ದು ಗೈಸ್. ಡಿಸೈನು ಚೆನ್ನಾಗಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು. ಎಷ್ಟು ಅವರು ಗೋಲ್ಡ್ ಶಾಪ್ ಅವರು ಅಂತ ಫುಲ್ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ನಿಮ್ಗೆ ಯಾವ ತರ ಬೇಕು ಮೇಡಮ್, ಅಷ್ಟು ಡಿಸೈನ್ಸ್ ಕಳ್ಸಿದೀನಿ ನಾನು, ಇನ್ನೂ ಇಷ್ಟ ಆಗಿಲ್ಲ. ಆದ್ರೆ ನಮ್ಗೆ ಈ ಡಿಸೈನ್ ಇಷ್ಟ ಆಗ್ಲಿಲ್ಲ, ಬಟ್ ನಮ್ಮ ಮಮ್ಮಿಗೂ ನನ್ಗೂ ಇಷ್ಟ ಆಗ್ಲಿಲ್ಲ. ಬಟ್ ಅವಳಿಗೆ ಇಷ್ಟಪಟ್ಟು ಮಾಡಿಸ್ಕೊಂಡಿರೋದು ಅಷ್ಟೇ. ನಾನು ಇಷ್ಟಪಟ್ಟೆ ಮಾಡಿಸ್ಕೊಂಡಿದ್ದು, ಬಟ್ ನನ್ಗೆ ಇಷ್ಟ ಆಯ್ತು, ಅವ್ರಿಬ್ರಿಗೆ ಅಷ್ಟೊಂದು ಇಷ್ಟ ಆಗಿಲ್ಲ ನೆಕ್ಲೆಸ್ ಡಿಸೈನ್ಸ್. ಬಟ್ ಯಾಕೆ ಅಂದ್ರೆ ಅದ್ರಲ್ಲಿ ಸ್ಟೋನ್ಗಳಿದಾವೆ, ಅದು ತಗೋಗಿ ಅಡ ಮಡಗಿದ್ರದು ಅದು ವೇಸ್ಟ್ ಆಗುತ್ತೆ ಬೇಡ ಅಂತ ಹೇಳಿದ್ರು ಅಷ್ಟು ಸ್ಟೋನ್ ಮಾಡಿಸ್ಕೊಂಡವಳೆ. ಅಷ್ಟೊಂದು ಸ್ಟೋನ್ ಏನಿಲ್ಲ, ಬಟ್ ಸ್ಟೋನ್ ಇಲ್ದೆ ಏನು ನೆಕ್ಲೆಸ್ ಅಷ್ಟೊಂದು ಚೆನ್ನಾಗಿ. ಅವಾಗ ಏನಂತಂದ್ರೆ ನಮ್ದು ಬಡ ಕುಟುಂಬದಿಂದ ಬಂದವ್ರು ಎಲ್ಲಾರು ಸ್ಟೋನ್ ಇರೋದು ಯಾರು ಇಷ್ಟ ಪಡಕ್ ಹೋಗಲ್ಲ. ಯಾಕಂತಂದ್ರೆ ಅದು ವೇಸ್ಟ್ ಆಗುತ್ತೆ. ಒಂದು ಏನೋ ಇದಿದೆ ಹ್ಯಾಂಗಿಂಗ್ಸ್ ಅಲ್ಲಿ ಸ್ಟೋನೇ ಇರೋದು, ಸ್ಟೋನ್ ಇಲ್ಲ. ನಿಮಿಷ ಗೈಸ್, ಅದು ಇವಳ್ದು ಬ್ಲಾಗ್ ಬರುತ್ತಲ್ಲ ಗೋಲ್ಡ್, ಅದ್ರಲ್ಲಿ ತೋರಿಸ್ತೀನಿ ನಿಮ್ಗೆ. ಅದ್ರಲ್ಲಿ ನೋಡಿ, ಅದ್ರ ಅಷ್ಟೊಂದು ಸ್ಟೋನ್ ಇಲ್ಲ. ಅಷ್ಟೊಂದೆಲ್ಲ ಓಲೆ ತುಂಬಾ ಬರೀ ಸ್ಟೋನೇ ಇರೋದು. ನೋಡ್ ತೋರ್ಸ ಮನೆ ಈ ತರ ಜುಮ್ಕ ಅಲ್ಲ, ನಾನು ಇನ್ನೊಂದು ರೂಬಿ ಇರೋದು ಅಂದ್ರೆ ಅದು ಇಷ್ಟಪಟ್ಟೆ ಮಾಡಿಸ್ಕೊಂಡಿದ್ದು ಅದನ್ನ. ಆದ್ರೆ ಅದು ಚಿನ್ನ ತರ ಕಾಣಿಸುತ್ತೆ, ಇದು ಚಿನ್ನ ತರ ಕಾಣಿಸಲ್ಲ ಅನ್ಬಿಟ್ಟು ನಾವು ಚಿನ್ನ ತರ ಕಾಣಿಸಲ್ಲ. ಅದೊಂದು ಚಿನ್ನ ಅಲ್ಲ ಅಂತ ಅನ್ಕೋಬಿಟ್ಟಿರೋ ಇಲ್ಲಿ 916 ಮಾರ್ಕ್
ಕೊಟ್ಟಿದ್ದಾರೆ ಅಂದ್ರೆ ಇದು ಏನಂತಂದ್ರೆ 916 ಅಂತ. ಏನಂತ ಅಂದ್ರೆ ಇದು ಯಾವ್ದು ಅಂತಂದ್ರೆ ಈ ಚಿನ್ನ ಬ್ಲ್ಯಾಕ್ ಇದು ಬರುತ್ತಲ್ಲ ಆ ತರದ್ ಇದು. ಯಾವ ತರ ಅಂದ್ರೆ ಇದಕ್ಕೆ ಒಂದ್ ಹೆಸರೈತೆ, ಏನಂತ ಗೊತ್ತಿಲ್ಲ ನನಗೆ. ಏನೋ ಗೊತ್ತಿಲ್ಲ ಗೈಸ್, ಅವಳು ಏನೇನೋ ಮಾತಾಡ್ತಾಳೆ, ಹೋಗ್ಲಿ ಬಿಡಿ. ಲೂಸು ಬೇಕಾದ್ರೆ ಇದು ಕೇಳಿ ನೋಡು, ಅದನ್ನ ಹೆಸರನ್ನ ಆಂಟಿಕ್ ಡಿಸೈನ್ ಅಂತಾರ, ಅದೇ ಇರ್ಬೇಕು. ಆ ತರ ಡಿಸೈನ್ ಅಂತ. ಇವಳ್ದು ನೆಕ್ಲೆಸ್ ಬೇರೆ ತರ ಇದೆ ಗೈಸ್, ಅದು ಹಳೇದು ತರ ಇದೆ. ನನ್ಗೆ ಆ ತರದ್ದೆಲ್ಲ ಇಷ್ಟ ಆಗಲ್ಲ. ನಲಿತಾಳೆ ಅದಲ್ಲೇ ಇಷ್ಟ ಆಗಲ್ಲ. ಈಗ ಓಬಿರಂಗ್ ಕಲ್ದವ್ರಿಗೆ ಎಲ್ಲರೂ ಈಗ ಜಾಕೆಟ್ ಇಲ್ಲಿ ಗಂಟ ಹೊಲ್ಸ್ಕೊತಿರೋದು. ಆಯ್ತು, ಅದೇ ಆಮೇಲೆ ಟ್ರೆಂಡ್ ಆಗುತ್ತೆ, ಅದೇ ಆಮೇಲೆ ಎಲ್ಲ ಟ್ರೆಂಡ್ ಆಗೋದು. ಇವಳ್ದು ತೋರಿಸ್ತೀನಿ ಗೈಸ್. ಸೊ ಇದಿಷ್ಟು ಆಕ್ಚುಲಿ ಇದನ್ನ ಹೇಳಲೇಬೇಕು. ನನಗೆ ಅವನ್ ಹೆಲ್ಪ್ ಮಾಡಿರಲಿಲ್ಲ ಅಂತಂದ್ರೆ ನಾನು ಇದನ್ನ ಮಾಡಿಸ್ಕೊಳಕ್ ಆಗ್ತಿರ್ಲಿಲ್ಲ. ಇನ್ನು 5 ತಿಂಗಳಾಗ್ತಿತ್ತು 6 ತಿಂಗಳಾಗ್ತಿತ್ತು ಗೊತ್ತಿಲ್ಲ ನನಗೆ ಇದನ್ನ ಮಾಡಿಸ್ಕೊಳಕ್ಕೆ. ಸೊ ಈಗ ಪ್ರೆಸೆಂಟ್ ನನಗೆ ಬೇಕು. ನಾನು ನ್ಯೂ ಇಯರಿಗೆ ಏನು ಎವ್ರಿ ಇಯರ್ ನ್ಯೂ ಇಯರಿಗೆ ಏನಾದರೂ ತಗೊಂತಾನೆ ಇರ್ತೀನಿ. ಸೊ ಹಂಗಾಗಿ ಇದನ್ನ ಮಾಡಿಸ್ಕೊಳ್ಳೇಬೇಕು ಅಂತ ಪ್ಲಾನ್ ಆದಾಗ, ಅಮೌಂಟ್ ಶಾರ್ಟೇಜ್ ಆದಾಗ, ಸೊ ನನಗೆ ಹೆಲ್ಪ್ ಮಾಡಿದಂಥ ಫ್ರೆಂಡ್, ಸೊ ಹೆಸರೆಲ್ಲ ಬೇಡ, ಈ ವ್ಲಾಗ್ ನೋಡಿದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇದನ್ನ ಮಾಡಿಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಇನ್ನು 5 months ಡಿಫ್ರೆನ್ಸ್ ಅಷ್ಟೇ. ನಾನು ಅದನ್ನ ಮಾಡಿಸ್ಕೊಳ್ಳೋಕ್ಕೂ ಇದನ್ನ ಮಾಡಿಸ್ಕೊಳ್ಳೋಕ್ಕೂ ನೆಕ್ಲೆಸ್. ಆ್ಯಂಡ್ ಇದು ಬಂದು ಬ್ರಾಸ್ಲೆಟ್. ಇದು ಆ್ಯಕ್ಚುಲಿ ಏನಂತ ಇದು ಅಂತಂದರೆ, ಇದನ್ನ ನಾನು ಹಾಕ್ಕೋಬೋದು, ನಮ್ಮ ತಮ್ಮನೂ ಹಾಕ್ಕೋಬೋದು, ನಮ್ಮ ಅಪ್ಪನೂ ಹಾಕ್ಕೊಬೋದು. ಈಗ ರೀಸೆಂಟಾಗಿ ನಮ್ಮ ಅಕ್ಕನೂ ಹಾಕ್ಕೊಂಡಿದ್ಲು. ಆ್ಯಕ್ಚುಲಿ ನನ್ನ ಕೈಗಿಂತ ಅವಳ ಕೈಗೆ ಚೆನ್ನಾಗಿ ಕಾಣಿಸ್ತೈತೆ, ಯಾಕಂದ್ರೆ ಅವಳ ಕೈ ದಪ್ಪ ಐತೆ, ನನ್ನ ಕೈ ಒಂದು ಸ್ವಲ್ಪ ಸ್ಲಿಮ್ಮು, ಶಿಲ್ಪ ಶೆಟ್ಟಿಯವಳು. ನೋಡೋದನ್ನೇ ಹೆಂಗಂತೇಳಿ. ನಿಂದು ಕೈ ದಪ್ಪ ಇದೆ, ಬಾಡಿ ಅಂತಲ್ಲ ಕಡೆ, ಕೈ ದಪ್ಪ ಇದೆ. ಕರ್ಗಿ ಏನು ಸಿಂಪಲ್ಗೆ ಹಂಗಲ್ಲ ಗೈಸ್, ಅವಳದು ನನಗೆ ಲೂಸ್ ಆಗುತ್ತೆ, ಅವಳಿಗೆ ಫಿಟ್ ಆಗಿ ಕುತ್ಕೊಳ್ಳುತ್ತೆ. ಇದು ಸರಿ, ನನ್ಗೂ ಲೂಸೇ ಆಯ್ತಿದ್ದು ಕತ್ತಿರು. ಇವಳು ಆಗ್ದಾಗ ನೋಡ್ಕೊಳ್ಳಿ ಗೈಸ್, ನಾನು ಆಗ್ದಾಗ ನೋಡ್ಕೊಳ್ಳಿ. ಬಟ್ ನನ್ನ ಕೈಗಿಂತ ಅವಳ ಕೈಗೆ ಚೆನ್ನಾಗಿ ಕಾಣೋದಿತ್ತು. ಇದೊಂದು ಸ್ವಲ್ಪ ಹಾಕೋಬೇಕಾದ್ರೆ ಸರಿಗೆ ನೋಡ್ಬಿಟ್ಟು ಹಾಕೋಬೇಕು. ಈ ಥರ ಇದೆ ಡಿಸೈನ್, ಸೇಮ್ ಡಿಸೈನ್ಸ್. ಈ ಥರ ಡಿಸೈನ್ ಇದೆ. ಇದು ಜಸ್ಟ್ 8 grams ಇದೆ. ನಿಮ್ಗೆ ಎಷ್ಟು ಗ್ರಾಮ್ಸ್ ಅನ್ನೋ ಥರ ಕಾಣುತ್ತೆ ಕಮೆಂಟ್ ಮಾಡಿ ಗೈಸ್, ಆಯಿತಾ? ಇದೊಂದು ಸ್ವಲ್ಪ ಸರಿ ಮಾಡಬೇಕು, ಆಮೇಲೆ ಸರಿ ಮಾಡ್ಕೊಳ್ಳೋಣ, ನೋಡ್ಕೊಳ್ಳಿ. ಬಟ್ ಏನೋ ನನ್ನ ಬರ್ಡೇಗೆ ಮಾಡಿಸ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಇದೊಂದನ್ನು ಮಾಡಿಸ್ಕೊಂಡಿದ್ದು. ಇದಿಷ್ಟು ನನ್ನ ಗೋಲ್ಡ್ ಕಲೆಕ್ಷನ್. ಇದನ್ನ ಮಾಡಿಸ್ಕೋಬೇಕಾದ್ರೆ ಈ ಬ್ರಾಸ್ಲೆಟ್ ಮಾಡಿಸ್ಕೊಳ್ಳೋದಕ್ಕೂ, ಈ ನೆಕ್ಲೆಸ್ದು ಮತ್ತು ಈ ಸೆಟ್ ಮಾಡಿಸ್ಕೊಳ್ಳೋದಕ್ಕೂ 5 ತಿಂಗಳ ಡಿಫ್ರೆನ್ಸಲ್ಲಿ ಐ ಥಿಂಕ್ 1,000 ಜಾಸ್ತಿ ಆಗಿತ್ತು ಗೈಸ್. ಇದನ್ನ ಮಾಡಿಸ್ಕೊಳ್ಳುವಾಗ 5,600 ಇತ್ತು. ಇದನ್ನ ಮಾಡಿಸ್ಕೋಬೇಕಾದ್ರೆ 6,500 700 ಆಗಿತ್ತು. ಐ ಥಿಂಕ್ 6,700 ಆಗಿತ್ತು ಇದನ್ನ ಮಾಡಿಸ್ಕೋಬೇಕಾದ್ರೆ. ಸೊ 5 ತಿಂಗಳಲ್ಲಿ ಅಷ್ಟು ಡಿಫ್ರೆನ್ಸ್ ಆಗಿತ್ತು. ಈಗ ಬಿಡಿ, ಇವಾಗಿನ ರೇಟಲ್ಲಿ ಏನು ಮಾಡಿಸ್ಕೊಳಕ್ಕಾಗಲ್ಲ. ಮುಂದೆ ಬರುವ ವ್ಲಾಗಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ಅದನ್ನು ಹಾಕ್ತೀನಿ. ಆ್ಯಂಡ್ ಫೈನಲಿ ನಮ್ಮ ಅಮ್ಮಂದು ಜುಮ್ಕ ಇದು. ಅವ್ರು ಯಾವಾಗಲೂ ಇದನ್ನು ಪೇರಪ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಜಾಸ್ತಿ ವೇರ್ ಮಾಡೋದು ಅಂದರೆ ಅವ್ರದ್ದು ಹಳೇದಿದು ಮದುವೆದು ಐ ಥಿಂಕ್ ಅಂತ ಅನ್ಕೊಂತೀನಿ. ಅವ್ರ ಅಣ್ಣ ಮಾಡಿಸ್ಕೊಟ್ಟಿರೋದು ಓಲೆ ಮದ್ವೆ ಅಂತ, ಅದನ್ನ ಮರಿದೆ ಹಂಗೆ ಇಟ್ಕೊಂಡವ್ರೆ. ಎಷ್ಟೇ ಹಣ ಮಾಡಿದ್ರು ತಗೊಬಂದ್ ಬಿಡಿಸ್ಕೊಂಡು ನಮ್ಮ ಅಣ್ಣ ನೆನ್ಪೋದು ಅಂದ್ಬಿಟ್ಟು ಹಂಗೆ. ಒಟ್ನಲ್ಲಿ ಅವ್ರದ್ದು ಏನ್ ಗೊತ್ತಾ ಗೈಸ್, ಯಾವ ಚಿನ್ನನು ಕಳ್ದಾಕೊಳ್ಳಲ್ಲ. ಅದು ಏನೋ ಅಡ ಇಡ್ಲಿ ಏನಾದ್ರೂ ಇಡ್ಲಿ, ಯಾವ ಚಿನ್ನನು ಜಾಸ್ತಿ ಕಳ್ಕೊಳಕ್ ಇಷ್ಟಪಡಲ್ಲ. ಅದೆಷ್ಟೇ ಕಷ್ಟ ಇದ್ರು ತಂದು ಮನೇಲಿ ಇಟ್ಕೊಂಡ್ಬಿಡ್ಬೇಕು ಅವರು. ಆ ಥರದ ಮೆಂಟಾಲಿಟಿ ಅವ್ರದ್ದು. ನನ್ಗೆ ಬೇಕಂದ್ರೆ ಬೇಕು, ಎಷ್ಟೇ ಅಡ ಇಕ್ಕಿದ್ರು ಎಷ್ಟೇ ಇದು ಮಾಡಿದ್ರು ಆ ಥರ. ಸೊ ಸದ್ಯಕ್ಕೆ ಇವಾಗ ಎಲ್ಲ ಬ್ಯಾಂಕಲ್ಲಿ ಸೇಫಾಗಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಬೇಕು ಅಂತಂದಾಗ ತೊಗೊಂಬರ್ತಾರೆ, ಮತ್ತೆ ತೊಗೊಂಡೋಗಿ ಬ್ಯಾಂಕಲ್ಲಿ ಇಡ್ತಾರೆ. ಸೊ ನೆಕ್ಸ್ಟ್ ಬಂದು ಊಟ ತೆಗೆದ್ಬಿಟ್ಟು ಇದೊಂದು ಗುಂಡು ಮತ್ತು ಮಾಟಿ. ಅವರು ಫುಲ್ಲು ಇದನ್ನು ನೀವು ನೋಡಿದರೆ ಟ್ರೆಂಡಲ್ಲಿ ಗೊತ್ತಾಗಿರುತ್ತೆ. ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಇದು.
ಇದು ಅಪ್ಪನ ಹತ್ರ ಜಗಳ ಮಾಡಿ ತಗಸ್ಕೊಂಡಿದ್ದು. ತಗೋಡಿ ಅಂತ ಅನ್ಕೊಂಡು ಇದನ್ನ ಪೇರ್ ಅಪ್ ಮಾಡ್ತಾರೆ ಯಾವಾಗಲೂ. ಇದು ಮತ್ತೆ ಅದು ಜಾಸ್ತಿ ವೇರ್ ಮಾಡುವಂಥದ್ದು. ಇವಾಗ ಯಾವುದೋ ನಂದು ಹಾಕೊಂಡಿದ್ದಾರೆ, ಐ ಥಿಂಕ್ ನಾನು ಹಾಕೊಳ್ಳಲ್ಲ, ಯೂಸ್ ಮಾಡಲ್ಲ ಅದನ್ನ ಅಂತಂದಿದ್ದಕ್ಕೆ. ಈಗ ಇದಿಷ್ಟು ಸದ್ಯಕ್ಕೆ ನಂದು ಗೈಸ್. ಇಷ್ಟು ನನ್ನ ಗೋಲ್ಡ್ ಕಲೆಕ್ಷನ್. ಹೆಂಗಿತ್ತು ನಂದು ಅಂತ ಅಂದ್ಕೊಂಡು ಕಮೆಂಟ್ ಮಾಡಿ. ಯಾವ್ದಾವ್ದು ಇಷ್ಟು ಗ್ರಾಮ್ಸ್ ಇದೆ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ. ಹೆಂಗೆ ಕಾಣಿಸ್ತಿದೆ ಆ ಗ್ರಾಮ್ಸ್, ಅಷ್ಟು ಗ್ರಾಮ್ಸ್ ಇದೆ ಅಂತ ನಿಮಗೆ ನಂಬಕ್ಕಾಗುತ್ತಾ ಇಲ್ವಾ ಅಂತ ಅನ್ನೋದನ್ನ ಹೇಳಿ ಆಯಿತಾ. ಸೊ ಇದಿಷ್ಟು ನನ್ನ ಗೋಲ್ಡ್ ಕತೆ, ಗೋಲ್ಡ್ ಕಲೆಕ್ಷನ್. ಹೆಂಗಿತ್ತು ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ. ಆ್ಯಂಡ್ ನೆಕ್ಸ್ಟ್ ಇವಾಗ ನಮ್ಮ ಅಕ್ಕಂದು ಗೋಲ್ಡ್ ಕಲೆಕ್ಷನ್ ಬರುತ್ತೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದ್ರೂ ಒಂದು ಕಾಲದಲ್ಲಿ ನಾವು ಮದ್ವೆಗೆ ಹೋದ್ರೆ ಆಡ್ಕೊತಾರೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮಮ್ಮ ಅಳು ಬರುತ್ತೆ ಇವಾಗ ನೆನ್ಸ್ಕೊಂಡ್ರೆ. ಅದೇ ಮಾಮೂಲಿ ಉಮಾ ಗೋಲ್ಡ್ ಬರುತ್ತಲ್ಲ, ಅದೊಂದು ತಗೊಬಿಟ್ಟು ಅದು ಕಲರ್ ಹೋದಾಗ ಅದಕ್ಕೇನೆ ಚಿನ್ನದ ನೀರು ಬಿಡಿಸ್ಕೊಂಡು ಅದನ್ನೇ ಮದ್ವೆಗೆ ಹಾಕೋತಿದ್ರು. ನಂಗೆ ಈಗ ನೆನ್ಸ್ಕೊಂಡೆ ಪ್ರೆಸೆಂಟ್ ಆಗ ತುಂಬ ಹಳ ಬರುತ್ತೆ. ನಮ್ಮಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ಈಗ ಒಂದು ಲೆವೆಲಿಗೆ ಬಂದಿದ್ದೀವಿ ಅಂದರೆ ಕಾರಣನೇ ನಮ್ಮಮ್ಮನ ಕಷ್ಟನೇ. ಆ ಕಷ್ಟ ಅವ್ರಿಗೆ ಏನೇ ಇದ್ರು ದುಡ್ಡು ವೇಸ್ಟ್ ಮಾಡಬೇಡಿ, ಬಟ್ಟೆಗೆ ವೇಸ್ಟ್ ಮಾಡಬೇಡಿ ಅಂತ ಅವರು ಬೈತಿರ್ತಾರೆ. ಜಾಸ್ತಿ ನನಗೆ ಬೈಯೋದು, ಅವಳಿಗೂ ಬೈತಾರೆ, ನನಗೂ ಬೈತಾರೆ, ಜಾಸ್ತಿ ನನಗೆ ಬೈತಾರೆ. ಬಟ್ಟೆಗೆ ಜಾಸ್ತಿ ಖರ್ಚು ಮಾಡಬೇಡ, ಅನ್ನೆಸೆಸರಿ ಖರ್ಚು ಮಾಡಬೇಡ, ದುಡ್ಡು ಉಳಿಸ್ಕೋ, ಕಷ್ಟಕ್ಕೆ ಯಾರು ಬರಲ್ಲ ಅಂತ ಅನ್ಕೊಂಡು. ಸೊ ಈಗ ನಾನು ಅವ್ರ ಮಾತು ಕೇಳಿ ಗೋಲ್ಡ್ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಅವಾಗ 5.5 ಇದ್ದಿದ್ದು ಗ್ರಾಮ್ಸು ಇವಾಗ 13. ಈಗ ಪ್ರೆಸೆಂಟ್ ನಾನು ಚೆಕ್ ಮಾಡಿದೆ 100 ಏನೋ ಇದೆ, 13,100 ರೂಪಾಯಿ ಏನೋ ಇದೆ ಪ್ರೆಸೆಂಟ್ ನಾನು ಚೆಕ್ ಮಾಡಿದಾಗ. ಸೊ ಇದಿಷ್ಟು ಮಾಡಿಸ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ. ನಾವೇನಾದರೂ ದುಡ್ಡು ಇಟ್ಕೊಂಡ್ರು ಯೂಸ್ ಆಗ್ತಾ ಇರಲಿಲ್ಲ. ಇವಾಗ ನಾವು ಗೋಲ್ಡ್ ಆ ಅಮೌಂಟಿಗೆ 3 ಲಕ್ಷ ಅಮೌಂಟಿಗೆ 43 ಗ್ರಾಮ್ಸ್ ಎಲ್ಲಿಂದ ಬರುತ್ತೆ ಗೈಸ್? ಅದರಲ್ಲೂ 10,000 ಕಡಿಮೆ 3 ಲಕ್ಷಕ್ಕೆ. ಸೊ ದುಡ್ಡು ಇಟ್ಕೊಂಡಿದ್ರು ಯೂಸ್ ಆಗ್ತಾ ಇರಲಿಲ್ಲ. ಸೊ ಈ ಥರದ್ದು ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಿ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ರೇಖಂದಾಗಿರುತ್ತೆ. ರೇಖಂದು ಗೋಲ್ಡ್ ಕಲೆಕ್ಷನ್ ಆಗಿರುತ್ತೆ. ಅವಳದು ಹೆಂಗಿತ್ತು ಅಂತ ಅಂದ್ಬಿಟ್ಟು ಅವಳದು ಕಮೆಂಟ್ ಹಾಕಿ ಆಯ್ತಾ ಗೈಸ್? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್, ಸಿ ಯು. ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಹಂಗೆ ಸ್ಕ್ರೀನ್ಶಾಟ್ ತಗೊಂಡು ಮಾಡಿಸ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.